ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡ್ರಿ. ಟೈಮ್ 8 ಆಗ್ಯದ್ರಿ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬರೀ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ. ಈಗ ಚಪಾತಿ ಹಿಟ್ಟು ನಾದಿಟ್ಟಿನಿ, ಚಾದೆಲ್ಲ ಕುಡಿಯೋದಾಗ್ಯದ್ರಿ. ಎಲ್ಲರದ್ದು ಜಳಕನೂ ಆಗ್ಯದ. ಈಗ ಚಪಾತಿ ಹಿಟ್ಟು ನಾದಿಟ್ಟಿನಿ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ರೀ. ಏನಂತಾರೆ, ಖಾರ ಹಿಂಡಿ ಹಚ್ಚಿ ಎಣ್ಗಾಯಿ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊತೀನಿ ರೀ. ಮಸ್ತ್ ಅಂದ್ರೆ ಮಸ್ತ್ನಾಗಿರ್ತೀರಿ. ನಮ್ಮ ಹಳ್ಳಿ ಸ್ಪೆಷಲ್ಲ ಕ್ಯಾಪ್ಸಿಕಮ್ ಎಣ್ಗಾಯಿ ಅಂತಲೇ ಹೇಳ್ಬೋದು ರೀ. ನಾವು ಡಬ್ಬು ಮೆಣಸಿನ್ಕಾಯಿ ಅಂತ ಕರಿತೇವೆ ರೀ. ಡಬ್ಬು ಮೆಣಸಿನ್ಕಾಯಿ ಎಣ್ಗಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ಅದು ಅಲ್ಲ, ಇವತ್ತು ಭಾಳಷ್ಟು ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ರೀ. ಒಂದಲ್ಲ ಎರಡಲ್ಲ ಭಾಳ ರೆಸಿಪಿಗಳವ. ಎಲ್ಲ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪಟ್ಟ ಪಟ್ಟ ಅಂತ ರೆಸಿಪಿನ ಸ್ಟಾರ್ಟ್ ಮಾಡಮ್ರಿ. ಇವು ನಾವು ದಪ್ಪ ಮೆಣಸಿನ್ಕಾಯಿ ಅಂತೇವೆ ರೀ. ಡಬ್ಬು ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಅಂತೇವೆ ರೀ. ಈಗ ಇವತ್ತು ತೊಳೆಯಮ್ರಿ. ಎಣ್ಗಾಯಿ ಪಲ್ಯ ಖಾರ ಹಿಂಡಿ ಹಚ್ಚಿ ಮಾಡಿದ ಇಷ್ಟು ಮಸ್ತ್ ಆಗ್ತದೆ. ಹೇಳೋದಿಲ್ಲ. ಅದಕ್ಕೆ ಎಣ್ಗಾಯಿ ಮಾಡ್ಬೇಕಂತಂದ್ರೆ ಈ ಸೈಜಿನ ತರಬೇಕು ರೀ, ಸಣ್ಣ ಸಣ್ಣ. ಮತ್ತು ಬಿಚ್ಚಿ ಪಲ್ಯ ಮಾಡ್ಬೇಕಂದ್ರೆ ಇಷ್ಟು ದೊಡ್ಡ ತೊಗೊಂಡ್ರೆ ನಡೀತದೆ. ನಾನು ಎಣ್ಗಾಯಿ ಮಾಡ್ಬೇಕಂತಾರ ಬೇಕಂತ ಸಣ್ಣ ಸಣ್ಣ ಈ ರೀತಿ ಎಣ್ಣೆ ಬದನೆಕಾಯಿ ಯಾವ ರೀತಿ ಕಟ್ ಮಾಡ್ತೇವೆ ಸೇಮ ಅದೇ ರೀತಿ ಕಟ್ ಮಾಡ್ತೀನಿ. ಬಂದ್ರೆ ಆಡಿ ಆಯ್ತು ಆಟ ಆಡೋದು. ನಾವು ಸಾಲಿ ಗೊತ್ತಕ್ಕ ಆಡ್ರಿ ಅಲ್ಲಿ ಆಡಿಸ್ಕೊಡಲ್ಲ. ಪಪ್ಪ ಕರ್ದ ನಿಮ್ಮ ಹೋಟೆಲ್ಗೆ ಹೋಗಿದ್ರಿ? ಮತ್ತು ಪಪ್ಪ ಬಾ ನಾನು ಓದ್ತೀವಿ ತಂಗಿ ತೊಗೊಂಡ ಕಾಣಂಗಿರಿ. ಈಗ ನೋಡ್ರಿ, ಈಗ ಶೇಂಗಾ ಹಿಂಡಿ ರೀ. ಶೇಂಗಾ ಹಿಂಡಿ ಅಂತಂದ್ರೆ ಎರಡು ಟೊಮೆಟೊ ಹಣ್ಣಾಗ ತೊಗೊಂಡಿನ್ರಿ. ಇದ್ರಾಗ ಎರಡು ಟೊಮೆಟೊ ಹಣ್ಣಾಗ ಶೇಂಗಾ ಹಿಂಡಿ ಕೊಟ್ಟಿನ್ರಿ. ಯಾಕಂದ್ರೆ ಟೊಮೆಟೊ ಹಣ್ಣು ಕುಟ್ಲಿಕ್ಕೆ ಬರಲ್ಲಲ್ರಿ. ಈಗ ಒಂದ್ಸಲ ಇದು ಹಸಿಮೆಣಸಿ ಖಾರ ರೀ. ಇದು ಅಂತಂದ್ರ ಖಾರಡ್ರಿ, ಅಂದ್ರ ಖಾರಡ್ರಿ ರೀ. ಗುರಿಯಾಳ ಪೌಡ್ರ್ ಅಂತಾರಲ್ರಿ, ಅದ ಗುರಿಯಾಳ ಪೌಡ್ರ್ ನೋಡ್ರಿ. ಈಗ ನಾವು ಖಾರ ಹಿಂಡಿ ಅಂತೀವಿ. ಖಾರ ಹಿಂಡಿ ಉಪ್ಪು ಹಾಕಿದಿಲ್ಲ? ಖಾರ ಹಾಕಿನೋ ಏನಾದ್ರು ಹಾಕಿದ್ರೆ ಹಾಕಿ ಖಾರಕ್ಕಾಗಿರ್ತೈತಿ. ಏನೋ ಚಂದ ಅರಿಶಿನ ಪೌಡ್ರ್, ಅರಿಶಿನ ಪೌಡ್ರ, ಖಾರತ್ತು ಗಡ್ಡಿ ಖಾರತ್ತು ಸರಿ. ಮಸಾಲೆ ಈ ಕಡೆ ಮರಿಯ ಕೊಡ್ಸಂಬಿದ್ದೀನಿ ಕಟ್ಕೊಂಡ್ರ ಚಂದ ಕಾಣ್ತೀವಿ. ಮಸಾಲೆ ಹಾಯ್ ಮಾಡ ಇದೆಲ್ಲ ಈಗ ಚಂದ ಕೈಲಿಂದ ಕಲ್ಸಂಬ್ರಿ. ಎರಡು ಟೊಮೆಟೊ ಹಣ್ಣಿಂದ ನೀರು ಅಷ್ಟೇ ಏನು ಹಾಕಿಲ್ರಿ. ನಾನು ಬರೀ ಟೊಮೆಟೊ ಹಣ್ಣ ಶೇಂಗಾ ಹಿಂಡಿ ಒಳಗೆ ಕುಟ್ಟಿನ್ರಿ. ಕಟ್ ಹಾಕಿ ಪಡಕ್ತದ ಕಲ್ ತಟ್ಟಕ್ಕದ ಬಿಗಿ ಬರ್ಲಾಗತ್ತೆ. ಇಲ್ಲ ಇಟ್ಟಿದ್ರೆ ಮಿಕ್ಸರ್ ಸಮಗಾರ ಮೈತೈತ್ರಿ. ಎಲ್ಲ ಈ ರೀತಿ ಮಸಾಲೆಗಳ ಮಿಕ್ಸ್ ಮಾಡ್ಕೋಬೇಕು. ಕೈ ತುಂಬ ಚಲ್. ಈಗ ನೋಡ್ರಿ, ನಾನಿಲ್ಲಿ ಹಿಂಡಿ ತುಂಬಕತ್ತಿ ನೋಡ್ರಿ. ಅಂದ್ರೆ ಈಗ ರೆಡಿ ಮಾಡ್ತೀನಿ ಹಿಂಡಿದಲ್ರಿ. ಈಗ ಎಣ್ಗಾಯಿ ಮಾಡಕತ್ತೀನಿ. ಎಣ್ಗಾಯಿಲಿ ಹಿಂಡಿ ತುಂಬಕತ್ತಿ ನೋಡ್ರಿ. ಈ ರೀತಿ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಜಾಸ್ತಿ ಹಿಂಡಿ ತುಂಬ ಕಡಿಮೆ ಇತ್ತು. ನಾವು ಕಲಸಿದ ಹಿಂಡಿ ಅಂತಂದ್ರೆ ಸ್ವಲ್ಪ ಕಡಿಮೆ ತುಂಬಿದ್ರೆ ನಡೀತದೆ ರೀ. ಈ ರೀತಿ ಹಿಂಡಿ ತುಂಬ ಮಾಡಬೇಕು. ಭಾಳ ಇಷ್ಟ ಆಗ್ತದೆ ಇದು ಹಿಂಡಿ ಅಂತೂ. ನೀವು ಈ ರೀತಿ ಖಾರ ಹಿಂಡಿ ಹಚ್ಚಿ ಮೆಣಸಿನ್ಕಾಯಿ ಮಾಡಿಬಿಡಿ. ಜಲ್ದಿ ಈಗ ಯಾಕಂತ ದೂರ ಹೋಗಿ ಹೊರಗೆ ಹೋಗಿ ನೀವ ಅಣ್ಣ ತಮ್ಮ ಇಲ್ಲ ಈಗ ಚಲೋ. ಕ್ಯಾಪ್ಸಿಕಮ್ ಎಣ್ಗಾಯಿಗೆ ಎಣ್ಣೆ ಹಾಕಿ ನೋಡ್ರಿ.
ಎಣ್ಗಾಯಿ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ರಿ. ಅಮ್ಮ ತೆಗೆದಿಡು ಮಸಾಲೆ ಸಂಬಂಧಿ ಮಳೆ ಬರ್ರಿ ಬಾ ಹೋಗಿ ಬರ್ರಿ ಬಾ ಕಡೆ ಸರಿ ಅಪ್ಪ ಬಾ ಆಯ್ತು ಹೋಗಿ ಎಲ್ಲ ಈಗ ನೋಡ ಇಲ್ಲಿ ಬರ್ತದ. ಈಗ ಇದಕ್ಕ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಈಗ ಉಳ್ಳಾಗಡ್ಡಿ ಹಾಕೊಳ್ಳೋಣ. ಈ ಕಡೆ ಬಳ ತೆಗಿತು ಮಸಾಲೆ ಮೈ ಉರಿತದ ಮಸಾಲೆ ಮೈ ಮೇಲೆ ಹಾಕೊಂಡಿದ್ದಲ್ಲ ಸರಿ ಸಮೃದ್ಧಿ ಹೋಗ್ ಮತ್ ಮೈ ಉರಿತದ ಮಸಾಲೆ ಹಾಕೊಂಡ್ರು. ಉಳ್ಳಾಗಡ್ಡಿನ ಫ್ರೈ ಆಗ್ಯಾವ್ರೀಗ. ಈ ರೀತಿ ಫ್ರೈ ಆದ್ಮೇಲೆ ಇದಕ್ಕ ನಾನು ಮಸಾಲೆ ತೊಗೊಂಡಿದ್ದ ಕ್ಯಾಪ್ಸಿಕಮ್ ಹಾಕೊಂಡಿದ್ರಿ. ಈಗ ಇದನ್ನ ಈ ರೀತಿ ಎಣ್ಣೆ ಒಳಗ ಒಂದ್ ಸ್ವಲ್ಪ ಹೊತ್ತ ಫ್ರೈ ಮಾಡ್ಕೊಳಮ್ರಿ. ಅಲ್ಲಿ ಒಂದಾಗ ಬೇಕುಕೊಳ್ಳೋದು ಶಾಲಿ ಬಸ್ ನಾವು ಬಂದ್ ನಿಂತದಿ ನೋಡಿ. ಇವ ಮಸಾಲೆಗಳ ಎಲ್ಲಾನು ಹಾಕಿನಲ್ರಿ. ಅರ್ಶಿನ ಒಂದ್ ಸ್ವಲ್ಪ ಕಡಿಮೆ ಇದೆ. ಇನ್ನೊಂದ್ ಚೂರು ಅರ್ಶಿನ ಹಾಕೋತೀನಿ. ಯಾಕಂದ್ರೆ ಇದು ಅರ್ಶಿನ ಸಾಸನ್ ಪ್ಯಾಕೆಟ್ ತಂದ್ರಿ ಸ್ವಲ್ಪ ಕಡಿಮೆ ಆಗ್ತದೆ ಕಲರ್. ಇಲ್ಲಿ ಅದ ಬಿಡು ಅರ್ಶಿನ ಇಲ್ಲದ ಹಾಕಿನಿ ಸಮೃದ್ಧಿ ಎಲ್ಲದ ಅದ ಅರ್ಶಿನ ಅಲ್ಲ ಇಲ್ಲ ವ್ಯಾನ್ ಬಿ ಜಲ್ದಿ ಬಂದದ 9 ಈಗ ಇದು ಮಸಾಲೆ ನೋಡ್ರಿ ಇನ್ನೊಂದ್ ಸ್ವಲ್ಪ ಪಪ್ಪನೇ ಬರ್ತಾನೆ ಇವತ್ತೊಂದಿನ ಬಿಡ್ಲತ್ತ ಹೇಳ್ತಾನೆ ಅಲ್ಲಿ ಸಾಲಿಗೆ ಬರ್ತಾನೆ ಪಪ್ಪ ಇವತ್ತು. ಮತ್ತೆ ವ್ಯಾನ್ ಹೊಯ್ತು ಸಿಕ್ತಿರಾಚಿ ನಾಳೆ ಜಲ್ದಿ ರೆಡಿ ಮಾಡ್ಬೇಕು. 8 ಗಂಟೆಗೆ ರೆಡಿ ಮಾಡ್ಬೇಕು. ಚಾನೆ ಅಂತ ಕುಡಿತೀವಿ ನಾವು. ಚಾನೆ ಕುಡಿತೀವಿ. ಈಗ ಮಸಾಲೆ ನೀರ ಇದು ಹಾಕೊಳ್ಳೋಣ. ಜಲ್ದಿ ಹೇಳ್ಬೇಕು. ಹೇಳ್ಬೇಕೀಗ 4ಕ್ಕೆ ಹೇಳ್ಬೇಕು. ಮತ್ತೆ ಈಗ ಜಲ್ದಿ ಅಂದ್ರೆ ಮತ್ತೆ 4ಕ್ಕೆ ಹೇಳ್ಬೇಕು. ತಿರ್ಗಪ್ಪ ಕುಂದ್ರು ಮಾರಿ ಸಾಬಾಸ್ತೀನಿ ಸಾಲಿಗೆ ಹೋಗ್ತಿದ್ರು ಪಟ್ ಪಟ್ ರೆಡಿ ಆಗ್ತದೆ. ಈಗ ನೋಡ್ರಿ ಚಪಾತಿ ಮಾಡೀನಿ ಒಂದು ಬುಟ್ಟಿ ಚಪಾತಿ. ಈಗ ರೊಟ್ಟಿ ಮಾಡ್ಬೇಕಿನ. ಯಾಕಂತಂದ್ರೆ ಇವತ್ತು ದವಾಖಾನಿಗೆ ಹೋದರಿ ಬುದ್ಧಿ ತೊಗೊಂಡ ಯಾಕೆ ಏನು ಇಲ್ಲ ಹೇಳ್ತೀನಿ ರೀ. ಈಗ ಇಷ್ಟು ಚಪಾತಿ ಮಾಡಿ ನೋಡ್ರಿ. ಈಗ ರೊಟ್ಟಿ ಮಾಡ್ಬೇಕ್ರಿ. ಈಗ ರೊಟ್ಟಿ ಮಾಡ್ತೀನಿ. ಮೆಣಸಿನ್ಕಾಯಿ ಪಲ್ಯ ಅಂತೂ ಮಾಡೀನಲ್ರಿ ಎಣ್ಗಾಯಿ ಅಂದ್ರೆ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಎಣ್ಗಾಯಿ ಮಾಡೀನಿ. ಈಗ ರೊಟ್ಟಿ ಮಾಡ್ತೀನಿ ರೀ. ನಮ್ಮ ಚೆನ್ನಾಗಿ ಹಿಡ್ತಾರಲ್ಲ ತಂಬ ಹಿಟ್ಟ ಏನು ಪೈಪ್ ಅದು ನಿಂದು ಆಯ್ತು ನೀಟ್ ನಂದು ಅದು ನಿಂದು ಪೈಪ್ ಅಲ್ಲ ನನ್ನ ಪೈಪ್ ಅಲ್ಲ ಅದು ನಿನ್ನ ಪೈಪ್ ಅದ. ಅದು ನನ್ನ ಪೈಪ್ ನನ್ನ ಬೈಲ್ ಅದ. ನೀ ಮಾಡಬಹುದು ನೀ ಮಾಡೋದು ಪೈಪ್ ನಿಂದು ಅದ ಇಲ್ಲ ನಿಮ್ಮ ಬೈಲಿ ಸಮ್ಮ ಒಲಿಗನ ಸಮೃದ್ಧಿ ಬಿಟ್ಟು ಬಂದೆ ನೀವತ್ತಿ ಹೋಟೆಲ್ ತಾನೆ ಬಿಟ್ಟು ಬಂದಿದ್ದಿ. ಪಪ್ಪ ಕರ್ಕೊಂಡು ಎಲ್ಲ ಕಡೆ ಬಸ್ಸಿಗೆ ಹೋಗ್ಯಾನ. ನೀನೇ ಬಿಟ್ಟು ಬಂದಿಲ್ಲ ಪೈಪ್ ಹೋದ ನಿಂಬಲ್ಲಿ ಇಟ್ಕೋ ಪೈಪ ಕೊಡ್ಬೇಡ ಪೈಪ ನಿಂಬಲ್ಲಿ ಇಟ್ಕೋ ಪೈಪ್ ತೊಗೊಂಡು ಏನು ರೊಟ್ಟಿ ಮಾಡ್ತೀನ ಎಲ್ಲರಿಗೂ ಉಳ ಕೊಡ್ತೇನೆ ರೊಟ್ಟಿ ಮಾಡಿ.
ಬುತ್ತಿ ಕಟ್ಟೋದ ಯಾರಿಗೆ ಕಟ್ಟಿದ ಬುತ್ತಿ ತಾತ ಮತ್ತ ಮಾಮ ಮಾತಾರಿ ಕಟ್ತಿ ಮಾತಾರಿ ಕಟ್ಟ ಹಣ್ಣ ಹೊಡೆದ ಅನ್ನ ಮಾಡಬೇಕು ಬುತ್ತಿ ಸಲಕ್ಕೆ ಅಂತೇಳಿ ಅದಕ್ಕೆ ಈಗ ನಾನು ಸಾಜೀರಿಗೆ ಚಕ್ಕಿ ಲವಂಗ ಮೆಣಸು ಇದೆಲ್ಲ ಮೊದಲ ಎಣ್ಣೆ ಬಿಸಿ ಆದ್ಮೇಲೆ ಹಾಕಿ ಅದಾದ್ಮೇಲೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕೀನಿ ಇವ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಮಾತ್ರ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆಗ್ಬೇಕು ಇವ ಅದಕ್ಕೆ ಇವ ಫ್ರೈ ಮಾಡ್ಕೊತೀನಿ ರೀ ಉಳ್ಳಾಗಡ್ಡಿ ನಾನು ಇಲ್ಲಿ ನೋಡ್ರಪ್ಪ ಉರಿ ಅಂತೂ ಮಸ್ತ್ನಾಗ ಇರ್ತೈತೆ ರೀ ಯಾಕಂದ್ರೆ ಇಷ್ಟೊತ್ತಾಗ ರೊಟ್ಟಿ ಚಪಾತಿ ಮಾಡಿದ್ದ ಬೆಂಕಿ ಅದಲ್ರಿ ಒಲ್ಯಾಗ ಹಂಗಾಗಿ ಒಲೆ ಇದ್ರೆ ಏನೂ ಟೆನ್ಷನ್ ಇರಲ್ಲ ನೋಡ್ರಿ ಗ್ಯಾಸ್ ಖಾಲಿ ಆದ್ರೆ ಏನಂತಾರೆ ಅರ್ಧಕ್ಕೆ ನಿಂತು ಬಿಡುತ್ತೆ ಅಡುಗೆ ಆದರೆ ನಮ್ಮದೇನಿಲ್ಲ ರೀ ಗ್ಯಾಸ್ ಖಾಲಿ ಅಲ್ಲಿ ಇರಲಿ ಹೊಲ್ದಾಗಿನ ಒಂದು 4 ಕಡ್ಗೆ ತಂದು ಅಡುಗೆನ ಮಾಡ್ಕೋಬೋದು ನೋಡ್ರಿ ಆರಾಮಾಗಿ ಈ ಉಳ್ಳಾಗಡ್ಡಿ ಏನವಲ್ಲ ರೀ ಚಂದ ಜರ ಗೋಲ್ಡನ್ ಕಲರ್ ಆದ್ರೆ ಪಾಣ ಕೊಟ್ಟು ಅನ್ನ ಟೇಸ್ಟಿಯಾಗಿ ಬರ್ತದೆ ರೀ ಹಂಗೆ 1-2 ಇಲೈಚಿನೂ ಹಾಕೀನಿ ರೀ ಚಕ್ಕಿ ಲವಂಗ ಎಲ್ಲ ಹಾಕಿ ಮಸ್ತ್ನಾಗಿ ಮಸಾಲ ರೈಸ್ ಮಾಡಮ್ ರೀ ಈಗ ಗಾಳಿ ಭಾಳ ಜೋರ್ರಿಪ್ಪ ನಮ್ಗೆ ಯಾಕಂದ್ರೆ ಹೊರಗೆ ಅಡುಗೆ ಮಾಡೋದಲ್ರಿ ಗಾಳಿ ಬಿಡ್ತಂತಂದ್ರೆ ಒಂದು ಸ್ವಲ್ಪ ಭಾಳ ಹೈರಾಣ ಬರ್ತದೆ ನೋಡ್ರಿ ನಮ್ಗೆ ಯಾಕಂದ್ರೆ ಮನೆಯಾಗಿದ್ರೆ ಏನೂ ಟೆನ್ಷನ್ ಇಲ್ಲರಿ ಗಾಳಿ ಹತ್ತಲ್ರಿ ಆದರೆ ನಮ್ಗೆ ಹೊರಗೆ ಮಾಡ್ಬೇಕಲ್ರಿ ಅಡುಗೆ ಗಾಳಿನೇ ಭಾಳ ಹತ್ತು ಬಿಡ್ತದೆ ಅದ್ರಾಗ ಈಗ ಆಷಾಢ ಗಾಳಿ ಸ್ಟಾರ್ಟ್ ಆಗಿಬಿಟ್ಟದ್ರಿ ರೀ ಓಯ್ ಆಷಾಢ ಗಾಳಿ ಒಳಗಂತೂ ಭಾಳ ಜೋರಾಗಿ ಗಾಳಿ ಬರ್ತದೆ ರೀ ಉಳ್ಳಾಗಡ್ಡಿ ಈ ರೀತಿ ಫ್ರೈ ಆಗ್ಯಾವ ಮೆಣಸಿನ್ಕಾಯಿನೂ ಫ್ರೈ ಆಗ್ಯಾವ ಇದಕ್ಕೊಂದು ಸ್ವಲ್ಪ ಹೊತ್ತಾಂದ್ರೆ ಈಗ ಕೊರಿಯಾವ ಹಾಕೀನಿ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಮಸಾಲೆ ಒಳಗನ ಉಪ್ಪು ಹಾಕೊಂಡ್ಬಿಡಮ್ರಿ ಮತ್ತು ಫುಡ್ ಕಲರ್ ಅಂತೂ ಯೂಸ್ ಮಾಡಂಗಿಲ್ಲ ರೀ ನಾನು ಈಗ ಅರಿಶಿಣ ಪುಡಿ ಹಾಕ್ತೀನಿ ರೀ ಇಲ್ಲಿ ನೋಡ್ರಿ ಅರಿಶಿಣ ಪೌಡ್ರ್ ಪೌಡ್ರನ್ನ ಹಾಕಿದ್ದೀನಿ ಈಗ ಇದಕ್ಕೆ ನೀರು ಹಾಕೊಂಡು ಹೋಗು ಬೇಸ ಮಾಡಿ ಹೋಗು ಹೋಗ ಇದಕ್ಕೆ ನೀರು ಹಾಕೊಂಡ್ರಿ ಎಷ್ಟು ಬೇಕಾ ಅಷ್ಟ ಅಂದ್ರೆ ನಾವು ಅಕ್ಕಿ ಎಷ್ಟು ಹಾಕ್ತೀವಲ್ಲ ರೀ ಅಷ್ಟು ನೀರು ಹಾಕ್ತೀವಿ ರೀ ನೀರು ಅಂದ್ರೆ 2 ಗ್ಲಾಸ್ ಹಾಕ್ಲಿ 2 3 4 2 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ಹಾಕ್ತೀನಿ ರೀ ನಾನು ಒಂದು ಸ್ವಲ್ಪ ಭಾಳ ಬಿರಿಸ್ಬೇಕಂತಂದ್ರೆ 2ಕ್ಕೆ 2 ಹಾಕೋಬೋದ್ರಿ ಅಂದ್ರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ರೆ ಬರೋಬ್ರಿ ಆಯ್ತು ಆದರೆ ನಾನು ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ ಅದಕ್ಕೆ 1 ಗ್ಲಾಸ್ ನೀರು ಅಷ್ಟರ ಹಾಕ್ತೀನಿ 5 ಗ್ಲಾಸ್ ನೀರು ಹಾಕೀನಿ ರೀ ಇದಕ್ಕೆ 2 ಗ್ಲಾಸ್ ಅಕ್ಕಿ ಹಾಕ್ಬಿಡ್ತೀನಿ ರೀ ಕಟ್ಗೆ ಇರ್ತಾವ ಏನೋ ಕುದಿ ಒಂದು ತೆಗಿ ಒಂದು ಇರಲಿ ಮ್ಯಾಗ ಮುಚ್ಚೋದಿಲ್ಲ ಅಕ್ಕಿ ಹಾಕೀನಿ ನೀರಾಗ ಕುದಿ ಬಂದಮೇಲೆ ಅಕ್ಕಿ ತೊಳೆದು ಹಾಕ್ಬಿಟ್ಟಿನಿ ಈಗ ಅನ್ನ ಕುದಿಲಿಕ್ಕತ್ತದ ನೋಡ್ರಿ ಈಗ ಮಸಾಲ ರೈಸ್ ಕುದಿತಪ್ಪ ಅಂತಂದ್ರೆ ರೆಡಿ ಆಗಿಬಿಡ್ತದೆ ರೀ ಪಪ್ಪ ಇಲ್ಲಿ ಹೊಲಕ್ಕೆ ಹೋದ್ ನಾನು ಹೊಲಕ್ಕೆ ಹೋಗಿರ್ಬೇಕು ಮತ್ತೆ ಹೇಳಿ ಬರ್ತಾಕ ಅನ್ನನೇ ಆತಂದ್ರೆ ಹಾಂ ಪಪ್ಪ ಹೋಗ್ಯಾನಾ ಕುದಿಲಿಕ್ಕತ್ತದ ನೋಡ್ರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಕುದಿತು ಲೈಟ್ ಬಂದಿಲ್ಲ ಫೋನಿಗೆ ಚಾರ್ಜ್ ಬೇರೆ ಇಲ್ಲ ಚಾರ್ಜ್ ಇಲ್ಲ ಇವ ಈಗ ನೋಡ್ರಿ ಎಲ್ಲ ಅಡುಗೆ ಮಾಡೋದಾಗ್ಯದ ಎಲ್ಲ ಅಡುಗೆ ಆದಮೇಲೆ ಈಗ ಬುತ್ತಿ ಕಟ್ಕೊಳತ್ತೀನಿ ರೀ ಬುತ್ತಿಗೆ ಚಪಾತಿನೂ ಮಾಡೀನಿ ರೊಟ್ಟಿನೂ ಮಾಡೀನಿ ಈಗ ಯಜಮಾನ್ರು ಭೀ ರೆಡಿ ಆಗ್ಯಾರ ಅವರು ಜಲ್ದಿ ಬುತ್ತಿ ಕಟ್ಕೊಂಬ ಅಂತ ಹೇಳ್ಯಾರ ಅದಕ್ಕೆ ಈಗ ಬುತ್ತಿ ಕಟ್ಕೊಳತ್ತೀನಿ ರೀ ಚಪಾತಿ ಮತ್ತು ರೊಟ್ಟಿ ಎರಡೂ ಕಟ್ಕೊಳತ್ತೀನಿ ಒಂದಿಷ್ಟು ಚಪಾತಿ ಒಂದಿಷ್ಟು ರೊಟ್ಟಿ ಯಾಕಂದ್ರೆ ರೊಟ್ಟಿ ಬೇಕಾದ್ರೆ ರೊಟ್ಟಿ ಚಪಾತಿ ಬೇಕಾದ್ರೆ ಚಪಾತಿ ಆತಾವ ಅಂಥೇಳಿ ಎರಡೂ ಮಾಡ್ಕೊಂಡಿದ್ದೀನಿ ಮತ್ತೀಗ ರೊಟ್ಟಿ ಚಪಾತಿ ಹಾಕೀನಿ ರೀ ಒಂದು 4 ತತ್ತಿಗಳ ಕುದಿಸ್ಬಿಟ್ಟು ತೊಗೊಂಡಿನಿ ರೀ ಶೇಂಗಾ ಹಿಂಡಿ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಪಾನ ಹೊಡೆದನ್ನ ರೊಟ್ಟಿ ಚಪಾತಿ ಇದಿಷ್ಟು ದವಾಖಾನಿಗೆ ಬುತ್ತಿ ಅಡುಗೆ ಮಾಡ್ಕೊಂಡೆ ನೋಡ್ರಿ ಈಗ ಮೆಣಸಿನ್ಕಾಯಿ ಪಲ್ಯನ ಹಚ್ಚಲತ್ತೀನಿ ರೀ ಮೆಣಸಿನ್ಕಾಯಿ ಪಲ್ಯ ಒಂದು ಡಬ್ಬ ಹಚ್ಕೊಂಡಿನಿ ಸಾಕು ರೀ ಯಾಕಂದ್ರೆ ಒಂದು ಡಬ್ಬ ಮೊಸರು ಒಂದದಲ್ರಿ ಹಾಗಾಗಿ ಗಟ್ಟಿಗಿರೋಂಥ ಮೊಸರು ಅದ ಅದಕ್ಕೆ ಮೊಸರು ಉಣ್ಣೋರಿಗೆ ಮೊಸರು ಹತ್ತದ ಅಂತೇಳಿ ಒಂದು ಡಬ್ಬ ಮೊಸರು ತುಂಬ್ಕೊಂಡೇನಿ ರೀ ಈಗ ಒಂದು ಗಂಗಾಳ ಪಾನಿ ಹೊಡೆದನ್ನ ಅದು ಹಾಕೊಲಿಕತ್ತೀನಿ ನಮ್ಮ ಸಮೂಹಂತ ಸಲುವಾಗಿನ ಸಮೃದ್ಧಿಗಿನೂ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕ್ರಿ ಯಾಕಂದ್ರೆ ಮಕ್ಕೋಸಿ ಬಿಟ್ಟು ಹೋಗ್ತೀನಿ ಆಕಿ ಕರ್ಕೊಂಡು ಹೋಗಂಗಿಲ್ಲ ದವಾಖಾನಿಗೆ ಈಗ ಅನ್ನ ಚಪಾತಿ ರೊಟ್ಟಿ ಪಾನಿ ಹೊಡೆದನ್ನ ಪಲ್ಯ ಎಲ್ಲ ಇದ್ರಾಗ ಕಟ್ಟೀನಿ ರೀ ಮೊಸರಿನ ಡಬ್ಬ ಒಂದು ಸಪ್ರೇಟಾಗಿಟ್ಟೀನಿ ಅದು ಮತ್ತು ಮೊಸರಿನ ಡಬ್ಬ ಇಟ್ಟರೆ ಬುತ್ತಿ ಕಟ್ಟಕ್ಕೆ ಬರೋಂಗಿಲ್ಲ ಅಂತೇಳಿ ಅದೊಂದು ಸಪ್ರೇಟಾಗಿಟ್ಟು
ಇದು ಬುತ್ತಿ ಕಟ್ಕೊಂಡು ರೆಡಿ ಮಾಡ್ಕೊಂಡು ನೋಡ್ರಿ ಈಗ ದವಾಖಾನಿಗೆ ಹೋಗ್ಲಕ್ಕಂತೇಳಿ ಬಡ ಬಡ ಕಟ್ಕೊಂಡು ಹೋಗ್ಬೇಕ್ರಿ. ಇಲ್ಲೇ ನೋಡ್ರಿ ಬುತ್ತಿ ಕಟ್ಟಿ ಬಿಸಿಬೇಕಿಟ್ಟಿನಿ ಮೊಸರಿನ ಡಬ್ಬ ಅದು ಮತ್ತೊಂದು ಸ್ವಲ್ಪ ಇಡ್ಲಿ ಹಾಕೇನ್ರಿ. ಯಾಕಂದ್ರೆ ಎಲ್ಲಿಗಾದರೂ ಹೊಂಟ್ರೆ ನಾವು ಈ ರೀತಿ ಕರ್ಕ ಇರ್ತಲ್ರಿ ಅದನ್ನು ಹಾಕ್ತೇವ್ರಿ ಬುತ್ತಿ ಒಳಗೆ. ಈಗ ನೋಡ್ರಿ ನಾನು ರೆಡಿಯಾಗಿ ಹೊಂಟೀನಿ ರೀ ಇಲ್ಲೇ ರೋಡಿಗೆ. ಯಜಮಾನ್ರು ಇಲ್ಲೇ ರೋಡಿಗೆ ಕೂತಾರ್ರಿ. ಅದಕ್ಕೆ ಅಲ್ಲಿಗೆ ಬಾ ಅಂತಂದವ್ರಿ. ನಾನು ಪಿಸ್ಬಿ ತೊಗೊಂಡು ರೋಡ್ ಕಡೆಗೆ ಹೊಂಟೀನಿ. ಈಗ ಕಲಬುರ್ಗಿಗೆ ಬಂದೇವ್ರಿ. ಬಂದಮೇಲೆ ಇಲ್ಲೇ ಯಜಮಾನ್ರು ಹಣ್ಣು ಅದು ಇದು ತೊಗೊಳಕತ್ತಾರ್ರಿ. ಸೇಬು ಹಣ್ಣು ಅದು ಇದು ತೊಗೊಂಡ್ರಿ ಅಂತೇಳಿ ಇಲ್ಲೇ ಗಾಡಿ ನಿಂದಿರಿಸಿ ಹಣ್ಣು ಅದು ಇದು ತೊಗೊಳಕತ್ತಾರ. ನಾವು ಕಲಬುರ್ಗಿಗೆ ಎದಕ್ಕೆ ಹೊಂಟೀವಿ ಅಂತಲೂ ಹೇಳ್ತೀನಿ ರೀ ಇವಾಗ ನಾನು. ಈಗ ಹಣ್ಣು ಅದೆಲ್ಲ ತೊಗೊಂಡ್ರಿ ಯಜಮಾನ್ರು. ಈಗ ನಾವು ಹೊಂಟಿದ್ದೇವ್ರಿ ದವಾಖಾನೆ ಕಡೆಗೆ. ದವಾಖಾನೆ ಎಲ್ಲಿದಪ್ಪ ಅಂತಂದ್ರೆ ಏನಂತಾರೆ ಸರ್ಕಾರ ದವಾಖಾನೆಗೆ ಹೊಂಟಿದ್ದೇವ್ರಿ ನಾವು. ಜಯದೇವ್ ಹಾಸ್ಪಿಟಲ್ಗೆ ರೀ. ಈಗ ನಾವು ಜಗತ್ ಬೆಲೆಗೆ ಹೊಂಟಿದ್ದೇವೆ ನೋಡ್ರಿ. ಇನ್ನೊಂದು ಸ್ವಲ್ಪ ಹೋದ್ರೆ ಜಗತ್ತು ಬರ್ತದೆ ರೀ. ಜಗತ್ಲಿಂದ ಸಮೀಪ ಆಗ್ತದೆ ರೀ ಸರ್ಕಾರ ದವಾಖಾನೆ. ನಮ್ಮ ಸಂಬಂಧ ಸಮೃದ್ಧಿದು ಡೆಲಿವರಿ ಆಗಿದ್ವಿ ಅದೇ ದವಾಖಾನೆ ಒಳಗೆ ರೀ. ನಾನು ಸರ್ಕಾರ ದವಾಖಾನೆ ಒಳಗೆ ಡೆಲಿವರಿ ಆಗಿದ್ರಿ. ನಾನು 2 ಮಕ್ಕಳನ್ನು ಸಮೃದ್ಧಿಗೆಲ್ಲ ಭೀ ಜಗದೇವ್ ಹಾಸ್ಪಿಟಲ್ದಾಗನ. ಈಗ ಜಗತ್ ಬತ್ತು ನೋಡ್ರಿ. ಜಗತ್ಲಿಂದ ಮತ್ತೆ ಹಿಂಗೆ ಹೊಂಟೆವು. ಇಲ್ಲಿಂದ ಸೀದಾ ಹೋದ್ರೆ ಬಿಗ್ ಬಜಾರ್ಲಿಂದ ಆ ಕಡೆ ಮುಂದೆ ಸರ್ಕಾರ ದವಾಖಾನೆ ಬರ್ತದೆ ನೋಡ್ರಿ ನಮ್ಮ ಕಲಬುರ್ಗಿ ಹೆಂಗದ ಅಂಥೇಳಿ. ಅಂತೂ ಇಂತೂ ಬಂತು ನೋಡ್ರಿ ಜಯದೇವ್ ಹಾಸ್ಪಿಟಲ. ಜಿಮ್ಸ್ ಹಾಸ್ಪಿಟಲ್ ಅಂತಾರೆ, ಜಯದೇವ್ ಹಾಸ್ಪಿಟಲ್ ಅಂತಾರೆ ರೀ. ಈಗ ಬಂದೇವ್ರಿ ದವಾಖಾನೆಗೆ. ಈಗ ದವಾಖಾನೆಗೆ ಹೋಗ್ಲತ್ತಿದ್ದೆವು. ಯಾಕಪ್ಪ ಅಂತಲೂ ಹೇಳ್ತೀನಿ ರೀ. ಯಾಕಂತಂದ್ರೆ ನಮ್ಮ ನಾದಿನಿದ ಡೆಲಿವರಿ ಆಗ್ಯದ್ರಿ. ಅದಕ್ಕೆ ಮಾತಾಡ್ಸಕ್ಕಂತ ಹೊಂಟಿದ್ದೇವ್ರಿ. ಅಂದ್ರೆ ನಮ್ಮ ಸಣ್ಣ ಮಗನ ಮಗಳದ ಸಿಜರಿಂಗ್ ಆಗ್ಯದ್ರಿ, ಡೆಲಿವರಿ ಆಗ್ಯದ. ಅದಕ್ಕೆ ಮಾತಾಡ್ಸ್ಕೊಂಬಂದ್ರೈತೆ ಅಂತ ಹೇಳಿ ಹೊಂಟಿದ್ದೇವೆ ನೋಡ್ರಿ ದವಾಖಾನೆಗೆ. ಇಲ್ಲಿ ಜಯದೇವ್ ಹಾಸ್ಪಿಟ್ಲ್ ಒಳಗನ ಡೆಲಿವರಿ ಆಗ್ಯದ್ರಿ ಅವ್ರದ್ದು. ಮನೆಯೇ ಆಗ್ಯದ್ರಿ ಡೆಲಿವರಿ. ಅದಕ್ಕೆ ಮತ್ತು ಇವತ್ತು ಹೊಂಟಿದ್ದೇವ್ರಿ. ನಮ್ಮ ಸಣ್ಣ ಮಗಳ್ದ್ರಿ ನಮ್ಮ ನಾದಿನಿದ ಡೆಲಿವರಿ ಆಗ್ಯದ್ರಿ. ಈಗ ನೋಡ್ರಿ ಲಿಫ್ಟ್ ಬೆಲೆಗೆ ನಿಂತಿದ್ದೇವ್ರಿ ಹೋಲಕ್ಕೆ. ಯಾಕಂದ್ರೆ 3ನೇ ಫ್ಲೋರ್ನಾಗ ಅಂತ್ರಿ ಅವ್ರು. ಅದಕ್ಕೆ ಇಲ್ಲೇ ನಿಂತಿದ್ದೇವೆ. ಮತ್ತು ನಮ್ಮ ಐದನಾಗೂ ಫೋನ್ ಹಚ್ಚಿದ್ರಿ, ಅವರು ಹೊಂಟಾರ್ರಿ ಇದ್ರ. ಈಗ ನಮ್ಮ ಐದನ ಬಂದನ್ರಿ. ಈಗ ಯಜಮಾನ್ರು ನಮ್ಮ ಐದನವ ನಡೆದಾರ ನೋಡ್ರಿ. ಈಗ 3ನೇ ಫ್ಲೋರ್ಗೆ ಬಂದೇವ್ರಿ. ಈಗ ನಡೆದಿದ್ದೇವ್ರಿ ದವಾಖಾನೆಗೆ ಬಂದೇವು. ನಮ್ಮ ನಾದಿನಿಗೆಲ್ಲ ಮಾತಾಡ್ಸ್ಕೊಂಡು ಬುತ್ತಿ ಅದು ಕೊಟ್ಟು ಮತ್ತು ವಾಪಸ್ ಹೊಂಟಿದ್ದೇವೆ ನೋಡ್ರಿ ನಾವು ಮನೆ ಕಡೆಗೆ. ಯಾಕಂತಂದ್ರೆ ಮಾತಾಡಿದ್ದೇವ್ರಿ 1 ತಾಸು 2 ತಾಸು ಅಲ್ಲೇ ಕೂತು ಮಾತಾಡ್ಸೋದೆಲ್ಲ ಆದಮೇಲೆ ಬುತ್ತಿ ಅದು ಕೊಟ್ಟು ಎಲ್ಲರೂ ಊಟ ಅದು ಮಾಡಿದ್ರು. ಊಟ ಅದು ಮಾಡಿದ್ಮೇಲೆ ಈಗ ನಾನು ಯಜಮಾನ್ರು ಮತ್ತೆ ಹೊಂಟಿದ್ದೇವ್ರಿ. ಅದ್ರಾಗ ಮಾಡೋ ಒಂದು ಭಾಳ ಆಗ್ಯದ್ರಿ ಇವತ್ತು. ಸ್ವಲ್ಪ ಮಳೆ ಬರಂಗೆ ಕಾಣಿಸ್ತದೆ ರೀ. ವಾತಾವರಣ ನೋಡ್ತಿರ್ಬೋದು ಹೆಂಗೆ ಅಂತೇಳಿ ಫುಲ್ ಮಾಡ ಆಗಿಬಿಟ್ಟದ್ರಿ. ಅದಕ್ಕೆ ಮತ್ತೆ ಕಲಬುರ್ಗಿ ಒಳಗೆ ಎಲ್ಲೋ ನಿಂದ್ರಿಲ್ಲ. ಯಾಕಂದ್ರೆ ಸಮೃದ್ಧಿ ಬೇರೆ ಮನೆಯಾಗ ಬಿಟ್ಟು ಬಂದಿರಿ. ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲಿ ಅಂತೇಳಿ. ಈಗ ನೋಡ್ರಿ ನಾವು ಮನೆಗೆ ಬರೋಷ್ಟು ಹೊತ್ತಿಗೆ ಮಳೆ ಅಂತೂ ಸ್ಟಾರ್ಟ್ ಆಗಿಬಿಟ್ಟದ ನೋಡ್ರಿ. ಮನೆ ಬರೋದಕ್ಕೆ ಮಳೆ ಬಂತ್ರಿ. ಈಗ ಸಂಜೆ ಮುಂದೆ ಟೈಮ್ 6:30 ಇದ್ರಿ. ಈಗ ಮಳೆ ಬಂದ್ರಿ. ನಾವು ದವಾಖಾನಿಂತ 4 ಗಂಟೆಗೆ ಮನೆಗೆ ವಾಪಸ್ ಬಂದೆವು. ಈಗ ಸಂಜೆ ಮುಂದೆ 6-6:30 ಇದ್ರಿ ಟೈಮ್. ಈಗ ನೋಡ್ರಿ ಮಳೆ ಚಾಲು ಆಗ್ಯದ. ಮಳೆ ಅದ ರೀ, ಆದ್ರೆ ಸಣ್ಣ ಅದ ರೀ. ಅಷ್ಟೇನು ಜೋರಾಗಿ ಮಳೆ ಏನು ಹೊಂಟಿಲ್ಲ ರೀ. ಸ್ವಲ್ಪ ಸಣ್ಣ ಹೊತ್ನಾಗ ಅದ ನೋಡ್ರಿ ಮಳೆ ಬಂದರೆ ಭಾಳ ಚಲೋ ಆಗ್ತದೆ ರೀ.